ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತಿನ ಸೆಷನ್ ಅಲ್ಲೇ ಕರ್ನಾಟಕ ಟಿಇಟಿ ಕರ್ನಾಟಕ ಟಿಇಟಿ 2019 ಓಲ್ಡ್ ಪೇಪರ್ ಮ್ಯಾಥಮೆಟಿಕ್ಸ್ ಅಲ್ಲಿ ಪೇಪರ್ 2 ನ ಸಾಲ್ವ್ ಮಾಡೋಣ. ಓಕೆ, ಇಲ್ಲಿ ಕೆಲವೊಂದು ಮೆಥಡ್ಸ್ ಬರುತ್ತೆ, ಈಜಿ ಟ್ರಿಕ್ಸ್ ಬರುತ್ತೆ, ಅವುಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ರೈಟ್, ಜಾಸ್ತಿ ಪ್ರತಿ ಟಿಇಟಿಯಲ್ಲೂ ಕೂಡ ಓಲ್ಡ್ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡೋದನ್ನ ಕಲ್ಕೋಬೇಕು. ಯಾಕೆ ಜಾಸ್ತಿ ಕ್ವಶನ್ಸ್ ಯಾವ ಟೈಪ್ ಬರುತ್ತೆ, ಓಲ್ಡ್ ಕ್ವಶನ್ ಪೇಪರ್ ಟೈಪ್ದೇ ಬರುತ್ತೆ. ಅದ್ರ ಸಲುವಾಗಿ ನೀವೇನ್ ಮಾಡಿ ಹಳೆ ಕ್ವಶನ್ ಪೇಪರ್ ಅನ್ನ ನೋಡ್ತಾ ಸಾಗಿ. ಓಕೆ, ಸೊ ಈ ಮ್ಯಾಥಮೆಟಿಕ್ಸ್ ಪೇಪರ್ 2 2019 ಕರ್ನಾಟಕ ಟಿಇಟಿಯಲ್ಲಿಯ ಮೊದಲ ಕ್ವಶನ್. ರೈಟ್, ಫಸ್ಟ್ ಕ್ವಶನ್ ಯಾವ್ದಪ್ಪ ಅಂದ್ರೆ ನೋಡಿ, ಇಲ್ಲಿ ಕ್ವಶನ್ ನಂಬರ್ 91 ಅಲ್ಲೇ 9408 9408 ರೊಂದಿಗೆ ಗುಣಿಸಿದಾಗ ಪೂರ್ಣ ವರ್ಗವನ್ನು ಕೊಡುವ ಅತ್ಯಂತ ಕನಿಷ್ಠ ಧನ ಪೂರ್ಣಾಂಕ ಯಾವುದು? ಕ್ವಶನ್ ಮಾರ್ಕ್ ಯಾವುದು? ಈಗ ಯಾವ್ದು ಎಷ್ಟು ಕೊಟ್ಟಿದ್ದಾನೆ ಅವನು? 9408 ಈ ಸಂಖ್ಯೆನ ಕೊಟ್ಟಿದ್ದಾನೆ. ಇದರೊಂದಿಗೆ ಯಾವುದೋ ಒಂದು ಸಂಖ್ಯೆನ, ಈ 9408 ಈ ಸಂಖ್ಯೆಯೊಂದಿಗೆ ಯಾವುದೋ ಒಂದು, ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ ನೋಡಿ. 1ನೇ ಆಪ್ಷನ್ 4 ಕೊಟ್ಟಿದ್ದಾನೆ, 2ನೇ ಆಪ್ಷನ್ 3, 3ನೇ ಆಪ್ಷನ್ 5, 4ನೇ ಆಪ್ಷನ್ 6 ಅಂತ ಕೊಟ್ಟಿದ್ದಾನೆ. ಈ ಕೊಟ್ಟ ಸಂಖ್ಯೆಯಲ್ಲಿ ಈ ಆಪ್ಷನ್ ಇರುವಂತ ಯಾವುದೋ ಒಂದು ಸಂಖ್ಯೆನ ಗುಣಿಸಿದ್ರೆ ಅದೇನಾಗುತ್ತೆ? ಪೂರ್ಣ ವರ್ಗ ಸಂಖ್ಯೆ ಕೊಡುತ್ತೆ. ಅಂತ ಒಂದು ಸಂಖ್ಯೆ ನಾವು ಕೊಡಬೇಕಾದ್ರೆ ಈ 9408ಕ್ಕೆ ಈ ಆಪ್ಷನ್ ಅಲ್ಲಿರುವಂತಹ ಯಾವುದನ್ನ ಗುಣಿಸಿದ್ರೆ ಪೂರ್ಣ ವರ್ಗ ಸಂಖ್ಯೆ ಸಿಗುತ್ತೆ ನನಗೆ ಅಂತ ಕೇಳಿದಾನೆ. ಓಕೆ, ಸೊ ನೋಡಿ ಯಾವ ರೀತಿ ಬಿಡಿಸ್ಬೇಕು ಇದನ್ನ. ಓಕೆ, ಇದಕ್ಕೆ ಮೊದಲು 2ರಲ್ಲೇ ಭಾಗಾಕಾರ ಮಾಡಿ. ಓಕೆ, ಏನಾಯ್ತು? 4704 ಮತ್ತೆ 2ರಿಂದ ಗುಣಿಸಿ, ಏನು? 2352 ಮತ್ತೆ 2 ಇದೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 2 ಇದೆಯಲ್ಲ, ಮತ್ತೆ 2 ಇಂದ ಭಾಗಾಕಾರ ಮಾಡಿ 1176 ಬರುತ್ತೆ. ಮತ್ತೆ ಏನ್ ಮಾಡಿ, ಮತ್ತೆ 6 ಇದೆ ಕೊನೆಯಲ್ಲಿ, ಮತ್ತೆ 2ರಿಂದ ಭಾಗ ಹೋಗುತ್ತೆ. 2ರಿಂದ ಗುಣಿಸಿದಾಗ ಏನ್ ಬರುತ್ತೆ? ಈಗ 588 ಸಿಕ್ತು. ಮತ್ತೆ 2ರಿಂದ ಹೋಗುತ್ತೆ ನೋಡಿ, ಮತ್ತೇನ್ ಬರುತ್ತೆ? ಈಗ 294. ಮತ್ತೆ ಈ 294ಗೆ ಮತ್ತೇನ್ ಮಾಡಿ? 2ರಿಂದ ಭಾಗಾಕಾರ ಮಾಡಿ. ಎಷ್ಟು ಬರುತ್ತೆ? 147. ಬಿಡಿ ಸ್ಥಾನದಲ್ಲಿ 7 ಬಂತು, ಹಾಗಾದ್ರೆ 2ರಿಂದ ಭಾಗ ಹೋಗೋದಿಲ್ಲ, 3ರಿಂದ ಹೋಗುತ್ತೆ ನೋಡಿ. 7 + 4 11, 11 + 1 12, 12 ಇದು 3 ಟೇಬಲ್ ಇದೆಯಲ್ಲ, 3 ಮಗಿಲಿದೆ, ಸೊ 3 ಇಲ್ಲಿ ಹೋಗುತ್ತೆ. 349 3 147 ಬಂತು. ಸೊ ಮತ್ತೆ 49 3 ಇಲ್ಲಿ ಬರುತ್ತಾ? ಇಲ್ಲ, 7 ಇಂದ ಹೋಗುತ್ತೆ. 7 ಮತ್ತೆ ಈ 7 ಇಂದಾನೆ ಹೋಗುತ್ತೆ, ಪ್ರೈಮ್ ನಂಬರ್ ಇದೆ. 7 1 7. ಓಕೆ, ಈಗ ನನ್ಗೆ ಏನೇನ್ ಸಿಕ್ತು ನೋಡ್ರಿ. ಇಲ್ಲಿ ನಂಬರ್ಸ್ ಬಂದಿದೆಯಲ್ಲ, ಈ ನಂಬರ್ಸ್ ಅನ್ನ ಬರ್ಕೊಳ್ಳಿ. 9408 is equal to ಏನೇನೋ 2 × 2 × 2 × 2 × 2 3 4 5 6. ಓಕೆ, 6 ಇದೆ, 2ಗಳು 6 times 2 ಇದೆ ಇಂಟು 377 3 × 7 × 7. ಇಷ್ಟೆಲ್ಲ ಯಾಕೆ ಬಿಡಿಸ್ಬೇಕು ಅಂದ್ರೆ, ಯಾಕೆ ಈ ಸಂಖ್ಯೆಯಲ್ಲಿ ಒಂದು ಆಪ್ಷನ್ ಇರುವಂತ ಒಂದು ಸಂಖ್ಯೆನ ಗುಣಾಕಾರ ಮಾಡಿದಾಗ ನನಗೆ ಪೂರ್ಣ ವರ್ಗ ಸಂಖ್ಯೆ ಬೇಕು. ಕರೆಕ್ಟಾ? ಇಲ್ಲಿ ಪೇರ್ ಯಾವ್ಯಾವ ಆಗುತ್ತೆ ನೋಡಿ. ಪೇರ್ ಯಾವ್ಯಾವ ಆಗುತ್ತೆ? ಇಲ್ಲಿ ಇವೆರಡು ಪೇರ್ ಆಯ್ತು, ಇವೆರಡು ಪೇರ್ ಆಯ್ತು, 2 2 ಇಲ್ಲಿ 2 ಪೇರ್ ಆಯ್ತು. ಕರೆಕ್ಟಾ? ಅದೇ ಸೇಮ್ ನಂಬರೇ ಬೇಕು, ಅಂತದನ್ನೇ ಪೇರ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ 7 ಮತ್ತೆ 7 ಪೇರ್ ಆಯ್ತು. 1 2 ಉಳಿದದ್ದು ಯಾವುದು? 3. ಕರೆಕ್ಟಾ? ಇದು ಪೇರ್ ಆಗ್ಬೇಕಾದ್ರೆ ಎಷ್ಟಲ್ಲಿ ಗುಣಾಕಾರ ಮಾಡಬೇಕು? ಕರೆಕ್ಟ್ ಅಲ್ವಾ? ಅದೇ ನಂಬರ್ ಇಂದ ಪೇರ್ ಆಗ್ಬೇಕಾದ್ರೆ ಅದೇ ನಂಬರ್ ಇಂದಾನೆ ಏನ್ ಮಾಡ್ಬೇಕು? ಮಲ್ಟಿಪ್ಲಿಕೇಶನ್ ಮಾಡಬೇಕು. ಹಾಗಾದ್ರೆ
ಈ 3ಗೆ ಯಾವ ನಂಬರ್ ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು? 3ಇಂದ. ಸೊ ಇದು ಆಪ್ಷನ್ ಎಲ್ಲಿದೆ ನೋಡಿ, ಆಪ್ಷನ್ ನಂಬರ್ 2 ಈಸ್ ರೈಟ್. ಓಕೆ, ಯಾವ ನಂಬರ್ ಅದು? 3. ಓಕೆ, ಪೇರ್ ಮಾಡ್ತಾ ಹೋಗ್ಬೇಕು. ಯಾವ ನಂಬರ್ ಇರುತ್ತೋ ಅದೇನಿರುತ್ತೆ, ಕೊಟ್ಟ ಸಂಖ್ಯೆಗೆ ಈ 3 ಇಂದ ಗುಣಿಸಿದಾಗ ಏನ್ ಸಿಗುತ್ತೆ ನನಗೆ? ಒಂದು ಪೂರ್ಣ ವರ್ಗ ಸಂಖ್ಯೆ ಸಿಗುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಸಾಗುವ. ನೆಕ್ಸ್ಟ್ ಕ್ವಶನ್, ಒಂದು ಆಯತ ಘನದ ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ x+3 ಉದ್ದ ಕೊಟ್ಟಿದ್ದಾನೆ. ಲೆಂತ್ ಅಂತ ಬರ್ಕೊಂಡಿದ್ದೀನಿ. ಲೆಂತ್ ಎಷ್ಟು ಕೊಟ್ಟಿದ್ದಾನೆ? ಆಯತ ಘನದ ಉದ್ದ x+3 ಕೊಟ್ಟಿದ್ದಾನೆ. ಹಾಗೆ ಅಗಲ ಎಷ್ಟು ಕೊಟ್ಟಿದ್ದಾನೆ? ಬ್ರೆಡ್ತ್ x-2 ಕೊಟ್ಟಿದ್ದಾನೆ. ಹಾಗೆ ಎತ್ತರ ಎಷ್ಟು ಕೊಟ್ಟಿದ್ದಾನೆ? x-1 ಕೊಟ್ಟಿದ್ದಾನೆ. ಹಾಗಾದ್ರೆ ಆಯತ ಘನದ ಗಾತ್ರವು, ಓಕೆ, ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾನೆ. ಓಕೆ, ನೋಡೋಣ ಯಾವ ಆಪ್ಷನ್ ಬರುತ್ತೆ ಅಂತ. ಆಯತ ಘನದ ಗಾತ್ರದ ಫಾರ್ಮುಲಾ ಏನು? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಮಲ್ಟಿಪ್ಲಿಕೇಶನ್ ಮಾಡಿ ಏನು ಬರುತ್ತೆ ಇಲ್ಲಿ? ಲೆಂತ್ ಎಷ್ಟು? x+3 ಇಂಟು ಬ್ರೆಡ್ತ್ x-2 ಇಂಟು ಹೈಟ್ x-1. ಓಕೆ, ಈಸ್ ಈಕ್ವಲ್ ಟು ಈ x ಇಂದ ಇವೆರಡನ್ನ ಬ್ರಾಕೆಟ್ ಅಲ್ಲಿ ತಗೋತೀನಿ ನಾನು. ಫಸ್ಟ್ ಇವುಗಳನ್ನ ಗುಣಾಕಾರ ಮಾಡ್ತೀನಿ. ಏನು ಬರುತ್ತೆ ನೋಡಿ, x ಇಂಟು x x², ಮತ್ತೆ x ಇಂಟು -2 -2x. ಈಗ 3 ಇಂದ ಮತ್ತೆ ಬ್ರಾಕೆಟ್ಗೆ ಇಂಟು ಮಾಡಿ. 3 ಇಂಟು x ಪ್ಲಸ್ 3x, 3 ಇಂಟು -2 -6. ಓಕೆ, ಇಂಟು x-1 ಕೀಪ್ ಆಸ್ ಇಟ್ ಈಸ್. ಸೊ ಏನಾಯ್ತು ಈಗ? x²ಗೆ x², -2x ಪ್ಲಸ್ 3x ಏನಾಯ್ತು ಇಲ್ಲಿ? ಪ್ಲಸ್ x ಆಯ್ತು, -6 ಇಂಟು x-1. ಮತ್ತೆ ಈ ಬ್ರಾಕೆಟ್ ಅನ್ನ ಈ ಬ್ರಾಕೆಟ್ ಜೊತೆ ಏನ್ ಮಾಡಿ? ಮಲ್ಟಿಪ್ಲಿಕೇಶನ್ ಮಾಡಿ. x² ಇಂಟು x x³ ರೈಟ್. x² -1 -x², ರೈಟಾ? ಮತ್ತೆ x ಇಂದ ಮತ್ತೆ ಈ ಬ್ರಾಕೆಟ್ಗೆ ಇಂಟು ಮಾಡಿ. x ಇಂಟು x ಪ್ಲಸ್ x², x ಇಂಟು -1 -x, ಕರೆಕ್ಟಾ? ಸೊ ಮತ್ತೆ -x ಇಂದ ಈ ಬ್ರಾಕೆಟ್ಗೆ ಇಂಟು ಮಾಡಿ. -x ಇಂಟು x -6x, -6 ಇಂಟು x -6x, ಮೈನಸ್ ಇಂಟು ಮೈನಸ್ ಏನಾಯ್ತು ಇಲ್ಲಿ? ಪ್ಲಸ್ ಆಯ್ತು. 6 1 6 ಇಸ್ ಈಕ್ವಲ್ ಟು ಏನು ಬರುತ್ತೆ ನೋಡಿ, -x² ಪ್ಲಸ್ x² ಗೆಟ್ ಕ್ಯಾನ್ಸಲ್ಡ್ ಆಯ್ತು. ಏನು ಉಳಿತಿಲ್ಲಿ? x³ ಓಕೆ. ಈಗ ನೋಡಿ -x -6x ಎಷ್ಟು? -7x, ರೈಟಾ? ಪ್ಲಸ್ 6ಗೆ ಪ್ಲಸ್ 6. ಆನ್ಸರ್ ಎಷ್ಟು ಬರುತ್ತೆ ನೋಡಿ? ಆನ್ಸರ್ ಎಷ್ಟು ಬಂತು? x³ -7x ಪ್ಲಸ್ 6. ಆಪ್ಷನ್ ಅಲ್ಲಿ ಇದೆಯಾ? ಇದೆ ನೋಡಿ, ಆಪ್ಷನ್ ನಂಬರ್ ಸಿ. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಆಪ್ಷನ್ ಯಾವುದಿಲ್ಲ? ಸಿ ಏನಾಯ್ತು? ರೈಟ್ ಆಯ್ತು. ಮೂರನೇ ಆಪ್ಷನ್ ಕರೆಕ್ಟ್ ಆಯ್ತು. ಕರೆಕ್ಟಾ? ಸುಮ್ಮನೆ ಫಾರ್ಮುಲಾಸ್ ಎಲ್ಲ ಬಹಳ ಇರಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಸಾಗುವ. ಏನ್ ಕೊಟ್ಟಿದೆ ನೋಡಿ, ಒಂದು ವಸ್ತುವಿನ ತಯಾರಿಕೆಯ ವೆಚ್ಚವನ್ನು ಸಾಮಗ್ರಿಗಳು, ಓಕೆ, ಸಾಮಗ್ರಿಗಳು, ಕೂಲಿ ಮತ್ತು ಇತರೆ ಖರ್ಚುಗಳಿಗೆ ಈ ಅನುಪಾತದಲ್ಲಿ 5:3:1 ಅನುಪಾತದಲ್ಲಿ ವಿಭಾಗಿಸಿದೆ. ಆ ಸಾಮಗ್ರಿಯ ವೆಚ್ಚ ನೋಡಿಲಿ, ಏನ್ ಸಾಮಗ್ರಿ ಕೊಟ್ಟಿದ್ದಾನಲ್ಲ, ಆ ಸಾಮಗ್ರಿಯ ವೆಚ್ಚ ಎಷ್ಟಾಗಿದೆ? ಒಟ್ಟು ರೂಪಾಯಿ 125 ಆಗಿದೆ. ಆದರೆ ಕೂಲಿಯ ವೆಚ್ಚ ಎಷ್ಟು? ಕೂಲಿಗೆ ಎಷ್ಟು ಖರ್ಚಾಗಿದೆ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ನೋಡೋದಾದ್ರೆ ಮೂರು ವಸ್ತುಗಳಿಗೆ, 3 ಕೆಲಸಗಳಿಗೆ ಏನಾಗಿದೆ, ಒಂದು ವಸ್ತುವಿನ ತಯಾರಿಕೆಯಲ್ಲಿ ಈ ಮೂರು ವಸ್ತುಗಳು ಹತ್ತಿದೆ. ಸಾಮಗ್ರಿ ಹತ್ತಿದೆ, ಕೂಲಿ ಹತ್ತಿದೆ ಮತ್ತು ಇತರೆ ಖರ್ಚು ಮಾಡಲಾಗಿದೆ. ಅದನ್ನ ಯಾವ ಅನುಪಾತದಲ್ಲಿ? 5:3:1 ಅನುಪಾತದಲ್ಲಿ ವಿಭಾಗಿಸಿದೆ. ಕರೆಕ್ಟಾ? ಸಾಮಗ್ರಿಯ ವೆಚ್ಚ ಈಗ ನೋಡಿ, ಸಾಮಗ್ರಿಯ ವೆಚ್ಚ ಅಂತ ಹೇಳಿದ್ರೆ ಒಟ್ಟು ವೆಚ್ಚ ಎಷ್ಟು? ರೂಪಾಯಿ 125. ಕರೆಕ್ಟಾ? ಈಗ ನೋಡಿ, ಈ ಸಾಮಗ್ರಿಯ ಅನುಪಾತ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ? ಸಾಮಗ್ರಿಯ ಅನುಪಾತ 5 ಕೊಟ್ಟಿದ್ದಾನೆ. ಕರೆಕ್ಟಾ? 3 ಎದರದಿದು? ಕೂಲಿದು. 1 ಎದರದಿದು? ಇತರೆ ಖರ್ಚಿದ್ದು. ಕರೆಕ್ಟಾ? ಸೊ ಸಾಮಗ್ರಿ ಎಷ್ಟು ಕೊಟ್ಟಿದ್ದಾನೆ? 5. ಸಾಮಗ್ರಿಯ ವೆಚ್ಚ ಎಷ್ಟು ಕೊಟ್ಟಿದ್ದಾನೆ? 5.
ಓಕೆ, ಅನುಪಾತದಲ್ಲಿ ಕೊಟ್ಟಾಗ as2 5:3:1 ಅಂತ. ಈಗ ಸಾಮಗ್ರಿ ಸೆಪರೇಟ್ ಆಗಿ ತಗೊಂಡಾಗ ಏನೋ ಎಕ್ಸ್ ಅಂತ ಅಪ್ಲೈ ಮಾಡಬೇಕು. ಈಗ ನೋಡಿ ಸಾಮಗ್ರಿ ವೆಚ್ಚ ಲೆಫ್ಟ್ ಹ್ಯಾಂಡ್ ಸೈಡ್ ಕರೆಕ್ಟ್ ಅಲ್ವಾ? ಸಾಮಗ್ರಿ ವೆಚ್ಚನೇ ತಗೊಂಡಿದೀವಿ. ಇಲ್ಲಿ ಎಷ್ಟು ಸಾಮಗ್ರಿ ವೆಚ್ಚ 5x = LHS ಸೇಮ್ ಇದ್ದಾಗ RHS ಕೂಡ ಏನಿರುತ್ತೆ ಸೇಮೇ ಇರುತ್ತೆ. ಸೊ 5x = 125 ಅಂತ ಬರಿತೀವಿ, ರೈಟಾ? x = 125 ಡಿವೈಡೆಡ್ ಬೈ 5 ಮಾಡಿ ಎಷ್ಟಾಗುತ್ತೆ? 2s ಸೊ 5s x = ಎಷ್ಟು? 25. ಕರೆಕ್ಟಾ? ಎಕ್ಸ್ ವ್ಯಾಲ್ಯೂ ಸಿಕ್ತು. ಈಗ ನನಗೇನು ಕೇಳಿದಾನ ಅವನು? ಕೂಲಿಯ ವೆಚ್ಚ ಅಂತ ಕೇಳಿದಾನೆ. ಕೂಲಿ ಎರಡನೇ ಆಪ್ಷನ್ ಇದೆ ನೋಡಿ, ಕೂಲಿ, ರೈಟಾ? ಈಗ ನೋಡಿ ಕೂಲಿಯ ವೆಚ್ಚ, ಕೂಲಿಯ ರೇಷಿಯೋ ಏನು ಕೊಟ್ಟಿದ್ದಾನ ಅವನು? 3 ಕೊಟ್ಟಿದ್ದಾನ ನೋಡಿ, ಕರೆಕ್ಟಾ? 3 ಎಕ್ಸ್ ಅಪ್ಲೈ ಮಾಡಿ. 3 ಇಂಟು ಎಕ್ಸ್ ಎಷ್ಟು ಫೈಂಡ್ ಔಟ್ ಮಾಡಿದ್ದೀರಾ? ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ? 25. ಸೊ ಜಸ್ಟ್ ಪುಟ್ ದಿ ವ್ಯಾಲ್ಯೂ ಆಫ್ ಎಕ್ಸ್, ದಟ್ ಇಸ್ 25. 25 3s 75. ಇದೇನಿದು? ಕೂಲಿಯ ವೆಚ್ಚ. ಆಪ್ಷನ್ ಅಲ್ಲಿ ಇದೆಯಾ? ಇದೆ ನೋಡಿ ಆಪ್ಷನ್ ಅಲ್ಲೇ, ಆಪ್ಷನ್ ಡಿ. ಆಪ್ಷನ್ ಡಿ ಈಸ್ ರೈಟ್. ಓಕೆ, 75 ಕೂಲಿಯ ವೆಚ್ಚ ಆಯ್ತು. ಸೊ ನೆಕ್ಸ್ಟ್ ಕ್ವಶನ್ಗೆ ಸಾಗುವ. ಕೊಟ್ಟಿರುವ ವಿನ್ಯಾಸದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆ. ಈ ವಿನ್ಯಾಸ ಕೊಟ್ಟಿದ್ದಾನೆ ನೋಡಿ. ಫಸ್ಟ್ ರೋಲಿ 3 8 7 ಕೊಟ್ಟಿದ್ದಾನೆ, ಸೆಕೆಂಡ್ ರೋಲಿ 9 4 ಕ್ವಶನ್ ಮಾರ್ಕ್ ಅಂದಲ್ಲಿ ಎಕ್ಸ್ ಅಂತ ತಿಳ್ಕೊಳ್ಳುವ. ಓಕೆ, ಥರ್ಡ್ ರೋ ಅಲ್ಲಿ 6 7 5 ಅಂತ ಕೊಟ್ಟಿದ್ದಾನೆ, ಕರೆಕ್ಟಾ? ಈಗ ನೋಡಿ ಇವುಗಳನ್ನ ಪ್ಲಸ್ ಮಾಡಿ, ಇಲ್ಲೇ ಬಿಡಿಸ್ತೀನಿ ನೋಡಿ, ಪ್ಲಸ್ ಮಾಡಿ ಎಷ್ಟು ಬರುತ್ತೆ? ಇಲ್ಲಿ ಕೂಡ ಪ್ಲಸ್ ಮಾಡಿ ಎಷ್ಟು ಬರುತ್ತೆ? 3 8 11 11 + 7 18, ರೈಟ್? ಸೊ ಹೀಗೆ ಇಲ್ಲಿ ನೋಡಿ 6 + 7 13 13 + 5 ದಟ್ ಈಸ್ ಆಲ್ಸೋ 18. ಹಾಗಾದ್ರೆ ಇಲ್ಲಿ ಕೂಡ ಏನು ಬರಬೇಕು? 18 ಬರಬೇಕು. 9 + 4 ಎಷ್ಟಾಯ್ತು? 9 + 4 ದಟ್ ಈಸ್ 13. 13 ಜೊತೆ ಎಷ್ಟನ್ನ ಕೂಡಿಸಿದಾಗ 18 ಬರುತ್ತೆ. ಅಥವಾ ಎಷ್ಟು ಬಂತು? 9 + 4 ಎಷ್ಟು? 13 ಪ್ಲಸ್ ಕ್ವಶನ್ ಮಾರ್ಕ್ ಇದ್ದಲ್ಲಿ ಎಕ್ಸ್ ಅಂತ ತಗೊಂಡಿದ್ದೀವಿ. 18ಗೆ 18, therefore x = 18 + 13 ಈ ಕಡೆ ತೆಗೆದುಕೊಂಡು ಬನ್ನಿ, -18 ಆಯ್ತು. -13 ಇದೆ. 18 - 13 ದಟ್ ಈಸ್ 5. ಅವರ್ ಆನ್ಸರ್ ಈಸ್ 5. ಎಲ್ಲಿದೆ? ಆಪ್ಷನ್ ಎ ಈಸ್ ರೈಟ್. ಆಪ್ಷನ್ ಎ ಈಸ್ ರೈಟ್. ಎಷ್ಟು ಸಿಂಪಲ್ ಆಗಿದೆಯಲ್ಲ? ಸೊ ನೆಕ್ಸ್ಟ್ ಕ್ವಶನ್ಗೆ ಸಾಗುವ. ಕ್ವಶನ್ ನಂಬರ್ 95 ಏನಿದೆ ನೋಡಿ. ಒಬ್ಬ ವ್ಯಕ್ತಿಗೆ ಅವನ ಮಗ ಹುಟ್ಟಿದಾಗ ಅವನ ವಯಸ್ಸು 25. ಒಬ್ಬ ವ್ಯಕ್ತಿ ಅವನ ಮಗ ಹುಟ್ಟಿದಾಗ ಆ ವ್ಯಕ್ತಿಯ ವಯಸ್ಸೆಷ್ಟು? 25 ಬರೆದಿದೆ ನೋಡಿ. ಮಗ ಹುಟ್ಟಿದಾಗ ವ್ಯಕ್ತಿಯ ವಯಸ್ಸು 25 ಆನ್ಸರ್ ಅಲ್ಲಿ, ಕರೆಕ್ಟಾ? 2 ವರ್ಷಗಳ ನಂತರ ಆ ವ್ಯಕ್ತಿಗೆ ಒಬ್ಬಳು ಮಗಳು ಹುಡ್ತಾಳೆ, ಕೊಡಿತಾ ನೋಡಿ. 2 ವರ್ಷಗಳ ನಂತರ ಒಬ್ಬ ಮಗಳು ಜನಿಸುತ್ತಾಳೆ. ಆ ವ್ಯಕ್ತಿ, ಓಕೆ, 2 ವರ್ಷಗಳ ನಂತರ ಆ ವ್ಯಕ್ತಿಗೆ ಮಗಳು ಜನಿಸಿದಾಗ, ಈಗ ಮೊದಲೆಷ್ಟು 25 ಇತ್ತು ಮಗ ಹುಟ್ಟಿದಾಗ. ಈಗ 2 ವರ್ಷಗಳ ನಂತರ ಅಂದ್ರೆ 25 + 2 ಮಾಡ್ಬೇಕಲ್ವಾ? ಸೊ ಆವಾಗ ಮಗಳು ಹುಟ್ಟಿದಾಗ ಅವನ ವಯಸ್ಸೆಷ್ಟು? 27. ಮಗಳು ಹುಟ್ಟಿದಾಗ ಅವನ ವಯಸ್ಸೆಷ್ಟು? 27. ಈಗ ಆ ವ್ಯಕ್ತಿ ಏನ್ ಮಾಡ್ಕೊಳ್ತಾ ಇದ್ದಾನೆ? 60ನೇ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದಾನೆ. ಹಾಗಾದರೆ ಮಗಳ ವಯಸ್ಸು, ಮಗನ ಅಲ್ಲ, ಮಗಳ ವಯಸ್ಸು. ಹಾಗಾದ್ರೆ ಏನ್ ಮಾಡ್ಬೇಕು? ಈಗ ಎಷ್ಟನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾನವನು? 60, ಕರೆಕ್ಟಾ? ಮಗಳು ಹುಟ್ಟಿದಾಗ ಆ ವ್ಯಕ್ತಿಯ ವಯಸ್ಸು ಎಷ್ಟಿತ್ತು? 27. ಹಾಗಾದ್ರೆ 60 27 ಅನ್ನ ಮೈನಸ್ ಮಾಡೋಣ. ಏನಾಯ್ತು? 3. ಹಾಗಾದ್ರೆ ಆ ಮಗಳ ವಯಸ್ಸೆಷ್ಟೀಗ? ಆ ಅಪ್ಪ, ಆ ವ್ಯಕ್ತಿ 60ನೇ ಹುಟ್ಟುಹಬ್ಬವನ್ನು ಆಚರಿಸುವಾಗ ಮಗಳ ವಯಸ್ಸೆಷ್ಟಾಯ್ತು? 33 ಆಯ್ತು. 33 ಎಲ್ಲಿದೆ ಆಪ್ಷನ್ ಅಲ್ಲಿ? ಆಪ್ಷನ್ ಬಿ ಇದೆ ನೋಡಿ. ಆಪ್ಷನ್ ಬಿ ಈಸ್ ರೈಟ್. ಓಕೆ, ಎಷ್ಟು ಸಿಂಪಲ್ ಕ್ವಶನ್ ಇರುತ್ತೆ ನೋಡಿ. ಸ್ವಲ್ಪ ತಲೆ ಉಪಯೋಗಿಸ್ಬೇಕು ಅಷ್ಟೇ. ಕರೆಕ್ಟ್ ಆಗಿ ಟ್ರಿಕ್ಸ್ ಅನ್ನ ಯೂಸ್ ಮಾಡಿದಾಗ ಆಟೋಮೆಟಿಕ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಸಾಗುವ. ಕ್ವಶನ್ ಏನಿದೆ? ಒಂದು ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 4 ಸೆಂಟಿಮೀಟರ್ ಹೆಚ್ಚಾಗಿದೆ. ಒಂದು ತ್ರಿಭುಜ ಇದೆ, ಆ ತ್ರಿಭುಜದಲ್ಲಿ ಎತ್ತರ
ಎತ್ತರ ಏನ್ ಮಾಡಿದಾನವನು ಎತ್ತರ ಏನಿದೆ ಪಾದಕ್ಕಿಂತ 4 ಸೆಂಟಿಮೀಟರ್ ಹೆಚ್ಚಿದೆ. ಈಗ ಪಾದವನ್ನ ಬೇಸ್ ಬಿ ಅಂತ ನಾವು ಕನ್ಸಿಡರ್ ಮಾಡೋಣ. ಓಕೆ, ಎತ್ತರ ಏನಿದೆ ಪಾದಕ್ಕಿಂತ 4 ಸೆಂಟಿಮೀಟರ್ ಹೆಚ್ಚಿದೆ. ಎತ್ತರ ಹೆಚ್ಚಿದೆ ಇಲ್ಲಿ ಪಾದಕ್ಕಿಂತ. ಸೊ ಪಾದ ಇಜ್ಕೊಲ್ ಟು ಬಿ ಇಜ್ಕೊಲ್ ಟು ಏನಾಯ್ತು, ಪಾದ ಇಜ್ಕೊಲ್ ಟು ಎತ್ತರ ಪ್ಲಸ್ 4. ಯಾಕೆ ಪಾದಕ್ಕಿಂತ ಅದರ ಎತ್ತರ 4 ಸೆಂಟಿಮೀಟರ್ ಹೆಚ್ಚಿದೆ. ಸೊ ಬೇಸ್ ಇಜ್ಕೊಲ್ ಟು ಎಚ್ ಪ್ಲಸ್ 4. ಬೇಸ್ ಅಂದ್ರೆ ಪಾದ ಇಜ್ಕೊಲ್ ಟು ಎತ್ತರ ಪ್ಲಸ್ 4 ಅಂದಂಗಾಯ್ತು. ಕರೆಕ್ಟಾ? ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣವು 48 ಸ್ಕ್ವೇರ್ ಸೆಂಟಿಮೀಟರ್ ಕೊಟ್ಟಿದ್ದಾನೆ. ತ್ರಿಭುಜದ ಎತ್ತರ ಎಷ್ಟು ತ್ರಿಭುಜದ ವಿಸ್ತೀರ್ಣ ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟು ಕೊಟ್ಟಿದ್ದಾನೋ 48 ಸ್ಕ್ವೇರ್ ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಆದರೆ ತ್ರಿಭುಜದ ಪಾದ ಫೈಂಡ್ ಔಟ್ ಮಾಡು ಅಂದಿದ್ದಾನೆ. ತ್ರಿಭುಜದ ಪಾದ ಅಂದ್ರೆ ಏನಿಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕಂದಂಗಾಯ್ತು, ಯಾವ್ದನ್ನ ಬಿ ನ ಫೈಂಡ್ ಔಟ್ ಮಾಡ್ಬೇಕು, ಬೇಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಕರೆಕ್ಟಾ? ಸೊ ಫಸ್ಟ್ ನಾವೇನ್ ನೋಡೋಣ, ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟು ಕೊಟ್ಟಿದ್ದಾನೆ ನೋಡಿ. ತ್ರಿಭುಜದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾನೆ 48 ಕೊಟ್ಟಿದ್ದಾನೆ. 1/2 ಇಂಟು ಬೇಸ್ ಇಂಟು ಹೈಟ್ ಇಸ್ ಈಕ್ವಲ್ ಟು 1/2 ಇಂಟು ಬೇಸ್ ಅಂದ್ರೆ ಏನು, ಬೇಸ್ ಬದಲಾಗಿ ಏನ್ ಬರಿತೀನಿ ನಾನು h ಪ್ಲಸ್ 4 ಅಂತ ಬರಿತೀನಿ. h ಪ್ಲಸ್ 4 ಇಂಟು h ಗೆ h ಅಂತ ಬರಿತೀನಿ. ಕರೆಕ್ಟಾ? ಇಸ್ ಈಕ್ವಲ್ ಟು ಕರೆಕ್ಟ್ ಆಗಿ ನೋಡಿ ಏನಾಯ್ತಿಲ್ಲ 48 1/2 ಗೆ 1/2 ಇಂಟು h ಇಂಟು h ಸ್ಕ್ವಯರ್ ಪ್ಲಸ್ 4 ಇಂಟು h 4h. ಇದನ್ನ ಕರೆಕ್ಟ್ ಆಗಿ ಬರ್ಕೊಳ್ಳುವ. 2 ನ ಈ ಕಡೆ ತಗೊಂಬನ್ನಿ. 48 ಇಂಟು 2 ಎಷ್ಟಾಯ್ತು 96 ಆಯ್ತು. 96 ಇಸ್ ಈಕ್ವಲ್ ಟು h ಸ್ಕ್ವಯರ್ ಪ್ಲಸ್ 4h. ಸರಿಯಾಗಿ ಇದೇನ್ ಬಂತು, h ಸ್ಕ್ವಯರ್ ಗೆ h ಸ್ಕ್ವಯರು ಪ್ಲಸ್ 4h. ಈ ಪ್ಲಸ್ 96 ನ ಈ ಕಡೆ ತೆಗೆದುಕೊಂಡು ಬಂದಾಗ ಮೈನಸ್ 96 ಆಯ್ತು. ಏನು ಫಾರ್ಮ್ ಆಯ್ತು ಇಲ್ಲಿ, ಒಂದು ಕ್ವಾಡ್ರಿಕ್ ಇಕ್ವೇಶನ್ ಫಾರ್ಮ್ ಆಯ್ತು. ಯಾವ ಫಾರ್ಮ್ ಆಯ್ತು, ಕ್ವಾಡ್ರಿಕ್ ಇಕ್ವೇಶನ್ ಫಾರ್ಮ್ ಆಯ್ತು. ಕರೆಕ್ಟಾ? ಕ್ವಾಡ್ರಿಕ್ ಇಕ್ವೇಶನ್ ಅಂದ್ರೆ ಏನು, ಎರಡು ಸಂಖ್ಯೆನ ಪ್ಲಸ್ ಮಾಡಿದ್ರೆ ಎಷ್ಟು ಬರಬೇಕು, ಎರಡು ಸಂಖ್ಯೆನ ಪ್ಲಸ್ ಮಾಡಿದಾಗ 4 ಬರಬೇಕು. ಅದೇ ಎರಡು ಸಂಖ್ಯೆನ ಇಂಟು ಮಾಡಿದಾಗ -46 ಬರಬೇಕು. ನೋಡಿ, ಎರಡು ಸಂಖ್ಯೆನ ಪ್ಲಸ್ ಮಾಡಿದ್ರೆ 4 ಬರಬೇಕು. ಅದೇ ಎರಡು ಸಂಖ್ಯೆನ ಇಂಟು ಮಾಡಿದಾಗ ಎಷ್ಟು ಬರಬೇಕು, -96 ಬರಬೇಕು. ಹಾಗಾದ್ರೆ ಆ ಎರಡು ಸಂಖ್ಯೆ ಯಾವುದು? 12 8 ನೋಡಿ, 12 -8 ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. ಕರೆಕ್ಟಾ? ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್. ಕರೆಕ್ಟಾ? ಪ್ಲಸ್ ಇಂಟು ಮೈನಸ್ ಮೈನಸ್ 12 -8 ಅಂದಾಗ 4 ಬಂತು. ಕರೆಕ್ಟಾ? ರೈಟ್. ಹಾಗೆ ಇಂಟು ಮಾಡಿದಾಗ ಬರುತ್ತೆ ನೋಡಿ, 12 ಇಂಟು -8 ಇದು ಪ್ಲಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ 12 8 96. ಹಾಗಾದ್ರೆ ಆ ಎರಡು ಸಂಖ್ಯೆ ಯಾವುದು ಬರಿತೀನಿ ನೋಡಿ, h ಸ್ಕ್ವಯರ್ ಪ್ಲಸ್ 12h ಮೈನಸ್ 8h ಮೈನಸ್ 96 ಇಸ್ ಈಕ್ವಲ್ ಟು 0. ಕ್ವಾಡ್ರಿಕ್ ಇಕ್ವೇಶನ್ ನಿಮಗೆಲ್ಲ ಬಿಡಿಸು ಫುಲ್ ಪರ್ಫೆಕ್ಟ್ ಆಗಿರ್ತೀರಾ. ಸೊ ಈ ಟರ್ಮ್ ಅಲ್ಲಿ ಏನ್ ಕಾಮನ್ ಇದೆ, h ಕಾಮನ್ ಇದೆ, ಹೊರಗೆ ತಗೊಳ್ಳಿ. h ಪ್ಲಸ್ 12. ಈ ಲಾಸ್ಟ್ ಟರ್ಮ್ ಅಲ್ಲಿ ಏನ್ ಕಾಮನ್ ಇದೆ, -8 ಕಾಮನ್ ಇದೆ, ಹೊರಗೆ ತಗೊಂಡಾಗ ಏನಾಯ್ತು h ಪ್ಲಸ್ 12 ಆಯ್ತು. ಸೊ ಕೊನೆಗೆ ಏನ್ ಬರುತ್ತೆ, h ಮೈನಸ್ 8 ಇಸ್ ಈಕ್ವಲ್ ಟು 0 ಆರ್ h ಪ್ಲಸ್ 12 ಇಸ್ ಈಕ್ವಲ್ ಟು 0. therefore h is equal to 8 or h is equal to 12. h is equal to 12. ಕರೆಕ್ಟಾ? ಈಗ ನೋಡಿ, h is equal to 8 ಒಂದು ಬಂತು, h is equal to -12 ಒಂದು ಬಂತು. ಪ್ಲಸ್ 12 ಈ ಕಡೆ ಬಂದಾಗ -12 ಆಯ್ತು. ಯಾವತ್ತಾದ್ರೂ ಹೈಟ್ ನೆಗೆಟಿವ್ ಅಲ್ಲಿ ಇರೋದಿಲ್ಲ. ಸೊ ಅವಾಗ ಏನ್ ಮಾಡೋದು, ಈ ನೆಗೆಟಿವ್ ಏನಿದೆಯಲ್ಲ h is equal to -12 ಅನ್ನ ತಗೊಳ್ಳೋದಿಲ್ಲ. ಏನ್ ತಗೊಳ್ಳೋದು, ಹೈಟ್ ಎಷ್ಟು ತಗೊಳ್ಳೋದು, 8. ಪಾಸಿಟಿವ್ ಅಲ್ಲಿ ಇರ್ತಲ್ಲ ಯಾವಾಗಲೂ ಹೈಟ್. ಸೊ ನನಗೇನ್ ಕೇಳಿದ, ನಾನು ತ್ರಿಭುಜದ ಪಾದ ಅಂದ್ರೆ ಏನು, ಬಿ ಕಂಡಿಡಿಬೇಕು. ಕಂಡಿಡಿ, ಇಲ್ಲಿ ಇದೆ ನೋಡಿ,
ಬಿ ಹೆಂಗೆ ಕಂಡುಹಿಡಿತೀರಾ? ಬಿ ಈಸ್ ಈಕ್ವಲ್ ಟು ಎಚ್ ಪ್ಲಸ್ ಫೋರ್. ಎಚ್ ಪ್ಲಸ್ ಫೋರ್ ಇಲ್ಲಿದೆ ನೋಡಿ. ಈ ಇಕ್ವೇಶನ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಬಿ ಈಸ್ ಈಕ್ವಲ್ ಟು ಎಚ್ ಪ್ಲಸ್ ಫೋರ್, ಎಚ್ ಪ್ಲಸ್ ಫೋರ್. ಸೊ ಆನ್ಸರ್ ಏನ್ ಬಂತು? ಎಚ್ ಎಷ್ಟು ಸಿಕ್ಕಿದೆ ನನಗಿಲ್ಲಿ? 8 ಅಂತ ಸಿಕ್ಕಿದೆ ನೋಡಿ. 8 ಪ್ಲಸ್ 4 ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಬೇಸ್ ಎಷ್ಟು? ಪಾದ ಎಷ್ಟು? 12 ಸೆಂಟಿಮೀಟರ್. ಇದೇನ್ ನೋಡಿ? ಇದೇನಾ? 12 ಎಲ್ಲಿದೆ? ಇದೆ ನೋಡಿ. ಸೊ ಆಪ್ಷನ್ ಸಿ ಈಸ್ ರೈಟ್. ಆಪ್ಷನ್ ಸಿ ಈಸ್ ರೈಟ್. ಅಷ್ಟೇ, ನಾವು ಸಿಂಪಲ್ ಆಗಿ ಬಿಡ್ಸ್ಕೋತ ಹೋಗೋದು, ಅದು ಆಟೋಮೆಟಿಕ್ ಆಗಿ ಇರುತ್ತೆ ಆನ್ಸರ್. ಅದೇನು ಹುಡ್ಕಡ್ಬೇಕಾಗಿಲ್ಲ. ಇಲ್ಲಿದೆ ನೋಡಿ ಆನ್ಸರ್. ಆಪ್ಷನ್ ಸಿ ಈಸ್ ರೈಟ್. ರೈಟ್, ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಸೊ ಟೈಮ್ ಸ್ವಲ್ಪ ಹಿಡಿಯುತ್ತೆ. ನಿಮಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇಷನ್ ಮಾಡ್ಬೇಕಲ್ವಾ, ಸೊ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಗಮನ ಬಿಟ್ಟು ಕೇಳಿ. ನೆಕ್ಸ್ಟ್ ಏನು ಕೊಟ್ಟಿದ್ದ ನೋಡಿ. 5 ಕ್ರಮಾಗತ ಪೂರ್ಣಾಂಕಗಳ ಸರಾಸರಿ 3 ಆಗಿದ್ದು. 5 ಕ್ರಮಾಗತ ಪೂರ್ಣಾಂಕಗಳಿವೆ, ಅಂದ್ರೆ ಸಂಖ್ಯೆಗಳಿವೆ. ಅದರ ಸರಾಸರಿ ಎಷ್ಟಿದೆ? 3 ಇದೆ. ಓಕೆ, ಆ ಸಂಖ್ಯೆಗಳಲ್ಲಿ 2ನೇ ಮತ್ತು 4ನೇ ಸಂಖ್ಯೆಗಳ ನಡುವಿನ ವ್ಯತ್ಯಾಸ. ಓಕೆ, ಫಸ್ಟ್ ಆಗಿ ನಾವು ಏನ್ ತಿಳ್ಕೊಳ್ಳೋಣ? 5 ಕ್ರಮಾಗತ ಸಂಖ್ಯೆಗಳನ್ನ ಅಥವಾ 5 ಕ್ರಮಾಗತ ಪೂರ್ಣಾಂಕಗಳನ್ನ ನಾವು ಬರ್ಕೊಳ್ಳೋಣ. 5 ಕ್ರಮಾಗತ ಪೂರ್ಣಾಂಕಗಳು ಏನೇನು ತಗೊಳ್ಳೋಣ? 1ನೇದು x ತಗೊಳ್ಳೋಣ, 2ನೇದು x ಪ್ಲಸ್ 1 ತಗೊಳ್ಳೋಣ, 3ನೇದು x ಪ್ಲಸ್ 2 ತಗೊಳ್ಳೋಣ, 4ನೇದು x ಪ್ಲಸ್ 3 ತಗೊಳ್ಳೋಣ, 5ನೇದು x ಪ್ಲಸ್ 4 ತಗೊಳ್ಳೋಣ. 1ನೇ ಕ್ರಮಾಗತ ಯಾವುದು? 1ನೇ ಪೂರ್ಣಾಂಕ ಯಾವುದು? x. 2ನೇ ಪೂರ್ಣಾಂಕ ಯಾವುದು? x ಪ್ಲಸ್ 1. 3ನೇದು x ಪ್ಲಸ್ 2. 4ನೇದು x ಪ್ಲಸ್ 3. 5ನೇದು x ಪ್ಲಸ್ 4. ಇವುಗಳ ಸರಾಸರಿನ ಹೇಗೆ ತಗೋತೀವಿ? ಎಷ್ಟು ಸಂಖ್ಯೆ ಇದೆ ಇಲ್ಲಿ? 5 ಕ್ರಮಾಗತ ಪೂರ್ಣಾಂಕಗಳು 5 ಇವೆಯಲ್ಲ, ಸೊ ಡಿವೈಡ್ ಬೈ 5 ಮಾಡ್ತೀವಿ. ಸರಾಸರಿ ನಮಗೆ ಗೊತ್ತೇ ಇದೆ. ಈಸ್ ಈಕ್ವಲ್ ಟು ಸರಾಸರಿ ಎಷ್ಟಿದೆ ಇಲ್ಲಿ? 3. ಎಷ್ಟು? 3. ಕರೆಕ್ಟಾ? 3 ಇದೆ ಇಲ್ಲಿ. ಸೊ ಅವಾಗ ಏನಾಗುತ್ತೆ? 3 ಅಂತ ಬರ್ಕೋತೀವಿ ಸರಾಸರಿ. ಈಗ ಏನಾಯ್ತು ನೋಡಿ. x ಪ್ಲಸ್ x, 2x, 2x ಪ್ಲಸ್ x, 3x, 3x ಪ್ಲಸ್ x, 4x, 4x ಪ್ಲಸ್ x, 5x, 5x ಪ್ಲಸ್ 1 ಪ್ಲಸ್ 2 3, 3 ಪ್ಲಸ್ 3 6, 6 ಪ್ಲಸ್ 4 10 ಪ್ಲಸ್ 10 ಈಸ್ ಈಕ್ವಲ್ ಟು 5 ಇಂಟು 3 ಎಷ್ಟಾಯ್ತು? 15. ರೈಟ್, ದೇರ್ ಫೋರ್ 5x ಈಸ್ ಈಕ್ವಲ್ ಟು 10. ಈ ಕಡೆ ತಗೊಂಡ್ ಬನ್ನಿ. 15 ಮೈನಸ್ 10 ಅಂದ್ರೆ 5 ಬಂತು. ಕರೆಕ್ಟಾ? ಸೊ x ಈಸ್ ಈಕ್ವಲ್ ಟು ಎಷ್ಟು ಬಂತು? 5 1 5. x ಈಸ್ ಈಕ್ವಲ್ ಟು ಎಷ್ಟು ಬಂತು? 1 ಬಂತು. ಕರೆಕ್ಟಾ? ಈಗ ನೋಡಿ ಏನಿದೆ, ನನ್ಗೇನ್ ಕೇಳಿದಾನವನು? 2ನೇ ಮತ್ತು 4ನೇ ಸಂಖ್ಯೆಗಳ ನಡುವಿನ ವ್ಯತ್ಯಾಸ. 2ನೇ ಸಂಖ್ಯೆ ಯಾವ್ದಿಲ್ಲಿ? x ಪ್ಲಸ್ 1. 2ನೇ ಸಂಖ್ಯೆ ಯಾವುದು? ಸೆಕೆಂಡ್ ನಂಬರ್ ಯಾವುದು? x ಪ್ಲಸ್ 1. ಹಾಗೆ ಫೋರ್ತ್ ನಂಬರ್ ಯಾವುದು? x ಪ್ಲಸ್ 3. x ಪ್ಲಸ್ 3. x ಅಂದ್ರೆ ಎಷ್ಟು ಬಂದಿದೆ? 1 ಬಂದಿದೆ. 1 ಪ್ಲಸ್ 1 2. ಫೋರ್ತ್ ನಂಬರ್ ಎಷ್ಟು? x ಅಂದ್ರೆ ಎಷ್ಟು ಬಂದಿದೆ ಇಲ್ಲಿ? 1 ಬಂದಿದೆ. x ಬದಲಾಗಿ 1 ಅನ್ನ ಪುಟ್ ಅಪ್ ಮಾಡಿ. 1 ಪ್ಲಸ್ 3 4. ಹಾಗಾದ್ರೆ ಫೋರ್ತ್ ನಂಬರ್ ಮೈನಸ್ ಸೆಕೆಂಡ್ ನಂಬರ್ ಈಸ್ ಈಕ್ವಲ್ ಟು, ಫೋರ್ತ್ ನಂಬರ್ ಎಷ್ಟು? 4 ಮೈನಸ್ ಸೆಕೆಂಡ್ ನಂಬರ್ ಎಷ್ಟು? 2 ಈಸ್ ಈಕ್ವಲ್ ಟು ಆನ್ಸರ್ ಎಷ್ಟು ಬಂತು? 2. ಅರ್ಥ ಆಯ್ತಲ್ಲ? ಸೊ ಆಪ್ಷನ್ ಅಲ್ಲಿ 2 ಎಲ್ಲಿದೆ ನೋಡಿ. ಆಪ್ಷನ್ ಸಿ ಈಸ್ ರೈಟ್. ಸಿ ಆಪ್ಷನ್ ಸಿ ಇಲ್ಲಿ 2 ಇದೆ ನೋಡಿ. ಕರೆಕ್ಟಾ? ಎಷ್ಟು ಸಿಂಪಲ್ ಕ್ವಶನ್ಸ್ ಇದೆ ನೋಡಿ. ನೀವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ಗೆ ಸಾಗುವ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ? ಕೊಟ್ಟಿರುವ ಸಮೀಕರಣವನ್ನು ಅರ್ಥಪೂರ್ಣ ಮಾಡಲು ಕೊಟ್ಟಿರುವ ಯಾವ ಚಿಹ್ನೆಯು ಗಣವನ್ನು ಸ್ಟಾರ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದನ್ನು ಪರ್ಯಾಯಗಳಿಂದ ಆರಿಸಿ. ಕರೆಕ್ಟಾ? ಈ ಸಮೀಕರಣ ಇದೊಂದು ಕೆಳಗಿಂದ ಏನಾಗುತ್ತೆ? ಒಂದು ಸಮೀಕರಣ ಆಗುತ್ತೆ. ಅಂದ್ರೆ ಈಕ್ವಲ್ ಟು ಇಕ್ವೇಶನ್ ಬರುತ್ತೆ. ಆ ಇಕ್ವೇಶನ್ ಅರ್ಥಪೂರ್ಣ ಆಗ್ಬೇಕಾಗಿದೆ. ಇದೊಂದು ಇಕ್ವೇಶನ್ ಇದೆ. ಈ ಇಕ್ವೇಶನ್ ಅರ್ಥಪೂರ್ಣವಾಗಬೇಕು ಅಂದ್ರೆ ಈಕ್ವಲ್ ಬರಬೇಕು. ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ಕೊಟ್ಟಿದ್ದಾನೆ. ಈ ಸ್ಟಾರ್ ಮಾರ್ಕ್ ಅಲ್ಲೇ 3 ಸ್ಟಾರ್ ಮಾರ್ಕ್ ಇದೆ. 3 ಸ್ಟಾರ್ ಮಾರ್ಕ್ ರಿಪ್ಲೇಸ್ ಆಗುತ್ತೆ ಈ ಕೆಳಗಿನ ಸಿಂಬಾಲ್ಸ್ ಗಳಿಂದ, ಆಪರೇಷನ್ ಗಳಿಂದ. ಯಾವುದನ್ನ ಅಪ್ಲೈ ಮಾಡಿದ್ರೆ ಕರೆಕ್ಟ್ ಆಗುತ್ತೆ? ಫಸ್ಟ್ ನೋಡೋಣ. ಫಸ್ಟ್ ಈ ಸಿಂಬಲ್ಸ್ ಗಳನ್ನ ಯೂಸ್ ಮಾಡೋಣ. 4
4 ಇದೆ, 3 ಇದೆ, 48 ಇದೆ, 4 ಇದೆ. ಫಸ್ಟ್ ಏನಿದೆ ನೋಡಿ, ಇಂಟು ಇದೆ, ಇಂಟು ಮಲ್ಟಿಪ್ಲಿಕೇಶನ್ ಇದೆ, ಮಲ್ಟಿಪ್ಲಿಕೇಶನ್ ಆದ್ಮೇಲೆ ಎರಡನೇ ಸ್ಟಾರ್ ಬದಲಾಗಿ ಈಕ್ವಲ್, ಮೂರನೇ ಸ್ಟಾರ್ ಬದಲಾಗಿ ಡಿವೈಡ್ ಬೈ. ಎಷ್ಟಾಗತ್ತೆ ನೋಡಿ, ಎರಡು ಈಕ್ವಲ್ಲೇ ಬರಬೇಕು ಎರಡು ಕಡೆ. ಓಕೆ, 4 3s 12, 4 1s 4, 4 2s 48. ಕರೆಕ್ಟೇ ಬಂತು ನೋಡಿ ನಮ್ದು. ಇದಕ್ಕೆ ಆಪ್ಷನ್ ಫಸ್ಟ್ ಕರೆಕ್ಟ್ ಬಂತು. ಸೊ ಆಪ್ಷನ್ ಫಸ್ಟ್ ಈಸ್ ರೈಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಒಂದು ಪಟ್ಟಕ ಅಂದ್ರೆ ಏನು? ಪ್ರಿಸಮ್ ಯಾವ ರೀತಿ ಇರುತ್ತೆ ಇಲ್ಲಿ ಫಿಗರ್ ಕೊಟ್ಟಿದ್ದೀನಿ ನೋಡಿ. ಎಲ್ಲ ನಿಮಗೆ ಅನುಕೂಲ ಆಗಲಿ ಅಂತ ಎಲ್ಲ ರೀತಿ ತೋರಿಸಿದ್ದೀನಿ. ಒಂದು ಪಟ್ಟಕದ ಪಾದವು ಲಂಬಕೋನ ತ್ರಿಭುಜವಾಗಿದೆ. ಈ ಪಾದ ಇದೆ ನೋಡಿ, ಈ ಪಾದ ಏನಿದೆ ಲಂಬಕೋನ ತ್ರಿಭುಜ. ಪಾದ ನೋಡಿ ಇಲ್ಲಿ, ಈ ಪಾದ ಇದು ಪ್ರಿಸಮ್ ಪಾದ ಏನಿದೆ 90 ಡಿಗ್ರಿ ಲಂಬಕೋನ ತ್ರಿಭುಜ ಆಗಿದೆ. ಇದು ಕೂಡ ಪಾದಾನೆ, ಇದು ಕೂಡ ಎಷ್ಟಾಗಿರುತ್ತೆ 90ನೇ ಇರುತ್ತೆ, ಹೌದಾ? ಈ ಪ್ರಿಸಮ್ಗೆ ಎಷ್ಟು ಪಾದ ಇದೆ? 2 ಪಾದ ಇದೆ. ಹೇಳ್ತೀನಿ ನಾನು, 2 ಪಾದ ಇದೆ, ಲಕ್ಷಿರ್ಲೆ. ಓಕೆ, ಅವುಗಳ ಪಾದ ಏನು ಕೊಟ್ಟಿದ್ದಾನೆ? ಒಂದು 6 ಸೆಂಟಿಮೀಟರ್ ಇದೆ, ಒಂದು 8 ಸೆಂಟಿಮೀಟರ್ ಇದೆ, ಒಂದು 10 ಸೆಂಟಿಮೀಟರ್ ಇದೆ. ಕರೆಕ್ಟಾ? ಒಂದು ಪಾದ ಎಷ್ಟಿದೆ? 6 ಇದೆ, ಒಂದು 8 ಇದೆ, ಅದರ ಕರ್ಣ ಎಷ್ಟಿದೆ? 10. ಆ ಪಟ್ಟಕದ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? 156. ಪಟ್ಟಕದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದಂಗೆ ಎಷ್ಟಿದೆ? 156 ಟೋಟಲ್. ಈ ಪಟ್ಟಕದ್ದು ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? 156 ಇದೆ. ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಟ್ಟಕದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನು ಫಸ್ಟ್ ಗೊತ್ತಾಗಬೇಕು ನಿಮಗೆ. ಏನು? ಟೋಟಲ್ ಸರ್ಫೇಸ್ ಏರಿಯಾ ಅಂದಂಗೆ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನು? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಕೊಟ್ಟಂಗೆ. ಕರೆಕ್ಟಾ? ಓಕೆ, ಸೊ ಅವನು ಟೋಟಲ್ ಸರ್ಫೇಸ್ ಏರಿಯಾ ಕೊಟ್ಟು ಎಷ್ಟು ಕೊಟ್ಟಿದ್ದಾನೆ? 156 ಕೊಟ್ಟಿದ್ದಾನೆ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಕೇಳಿದಾನೆ. ಇದ್ರ ನಡಬರ್ಕಿಂತ ರಿಲೇಷನ್ ಗೊತ್ತಿರ್ಬೇಕು ನನಗೆ. ಈ ಟೋಟಲ್ ಸರ್ಫೇಸ್ ಏರಿಯಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ನಡಬರ್ಕಿನ ರಿಲೇಷನ್ ಏನು ಇಲ್ಲಿ ಬರೆದಿದ್ದು ನೋಡಿ. ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಪ್ಲಸ್ 2b. ಓಕೆ, ಇಲ್ಲಿ ಬರೆದಿದ್ದೀನಿ. ಓಕೆ, ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಏನು? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಪ್ಲಸ್ 2b. ಬೇಸ್ ಎಷ್ಟಿದೆ ಇಲ್ಲಿ? ಬಿ ಅಂದ್ರೆ ಬೇಸ್ ಅಂದಂಗೆ. ಈ ಪ್ರಿಸಮ್ ಬೇಸ್ ಎಷ್ಟಿದೆ ಇಲ್ಲಿ? 1 2, ಅದಕ್ಕೆ 2b. ಲ್ಯಾಟ್ರಲ್ ಅಂದ್ರೆ ಸುತ್ತಲಿಂದು, ಕೆಳಗಿಂದು ಬರಂಗಿಲ್ಲ, ಮ್ಯಾಲಿಂದು ಬರಂಗಿಲ್ಲ ಈ ಪ್ರಿಸಮ್ದು. ಓಕೆ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಪ್ಲಸ್ 2 ಬೇಸ್ ಅಂದ್ರೆ ಏನು? ಟೋಟಲ್ ಸರ್ಫೇಸ್ ಏರಿಯಾ ಬಂದಂಗಾಯ್ತು. ಪಟ್ಟಕದ ಪಾದ, ಈ ಪ್ರಿಸಮ್ ಪಾದವನ್ನ ಬಿ ಅಂತೇಳಿ ಕನ್ಸಿಡರ್ ಮಾಡ್ತೀನಿ. ಪಾದ ಅಂದ್ರೆ ಏನು? ಪಟ್ಟಕದ ಬಿ ಅಂದ್ರೆ ಏನು? ಪಟ್ಟಕದ ಪಾದ. ಈ ಪಟ್ಟಕದ ಪಾದ ಯಾವ ಆಕಾರದಲ್ಲಿ? ಲಂಬಕೋನ ತ್ರಿಕೋನವಾಗಿದೆ. ಹಾಗಾದ್ರೆ ಪಟ್ಟಕದ ಪಾದಕದ ವಿಸ್ತೀರ್ಣ, ಪಟ್ಟಕದ ಪಾದ ಯಾವ ಆಕಾರದಲ್ಲಿದೆ? ಲಂಬಕೋನ ತ್ರಿಭುಜವಾಗಿದೆ. ಹಾಗಾದ್ರೆ ಫಾರ್ಮುಲಾ ಏನ್ ಬರುತ್ತೆ? 1/2 ಇಂಟು ಬ್ರೆಡ್ತ್ ಇಂಟು ಹೈಟ್. ಕರೆಕ್ಟಾ? 1/2 ಇಂಟು ಬ್ರೆಡ್ತ್ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ? 6 ಕೊಟ್ಟಿದ್ದಾನೆ. 6. ಹೈಟ್ ಎಷ್ಟು ಕೊಟ್ಟಿದ್ದಾನೆ? 8 ಕೊಟ್ಟಿದ್ದಾನೆ. 8 ಬರೆದಿದೆ ನೋಡಿ. ಬೇಸ್ 6 ಇದೆ, ಈ ತ್ರಿಕೋನದ್ದು ಹೈಟ್ ಎಷ್ಟಿದೆ? 8 ಇದೆ. ಸೊ ಭಾಗ ಹೊಡೀರಿ, 2 3. ಸೊ 8 3s 24. ಇದೇನಿದು? ಪಟ್ಟಕದ ಪಾದದ ವಿಸ್ತೀರ್ಣ. ಪಟ್ಟಕದ ಪಾದದ ವಿಸ್ತೀರ್ಣ ಎಷ್ಟು ಬಂತು? 24 ಬಂತು. ಲಕ್ಷಕ್ಕೆ ಬಂತಾ? ಸೊ ಬಿ ಎಷ್ಟು ಬಂತು? 24 ಬಂತು. ಈಗ ಫಾರ್ಮುಲಾ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಏನು? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಪ್ಲಸ್ 2b. ಕರೆಕ್ಟಾ? ಈಗ ನೋಡಿ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು ಏನು ಬಂದಂಗಾಯ್ತು? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು ಈ 2b ನ ಈ ಕಡೆ ತಗೊಳ್ಳಿ. ಟೋಟಲ್ ಸರ್ಫೇಸ್ ಏರಿಯಾ ಈ ಪ್ಲಸ್ 2b ಈ ಕಡೆ ಹೋದ ಬೆಳಕೆ ಏನಾಯ್ತು? ಮೈನಸ್ 2b ಆಯ್ತು. ಕರೆಕ್ಟಾ? ಸೊ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟಿದ್ದಾನೆ ಅವನು? ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟಿದ್ದಾನೆ? 156 ಕೊಟ್ಟಿದ್ದಾನೆ ನೋಡಿ. 156 ಮೈನಸ್ಗೆ ಮೈನಸ್ಸು 2b 2 ಇಂಟು ಪಟ್ಟಕದ ಪಾದದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾವೆ? ಎಷ್ಟು ಸಿಕ್ಕಿದೆ ಇಲ್ಲಿ? 24 ಸಿಕ್ಕಿದೆ ನೋಡಿ. 24 ಇಸ್ ಈಕ್ವಲ್ ಟು 156 ಮೈನಸ್ 224s 48. 156 ಅಲ್ಲಿ ಮೈನಸ್ 48 ಅನ್ನ
ಮಾಡಿ ಎಷ್ಟು ಬಂತು 108 108 ಸೊ 108 ಸ್ಕ್ವೇರ್ ಸೆಂಟಿಮೀಟರ್ 108 ಎಲ್ಲಿದೆ ಆಪ್ಷನ್ ಅಲ್ಲಿ ಆಪ್ಷನ್ ಬಿ ಏನಾಯ್ತು ಇಲ್ಲಿ ಸರಿ ಆಯ್ತು ಎಷ್ಟು ಚೆನ್ನಾಗಿದೆಯಲ್ಲ ಕ್ವಶನ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ ನೀವು ಅದನ್ನ ರಸವತ್ತಾಗಿ ತಿಳ್ಕೋಬೇಕು ಸೊ ನೆಕ್ಸ್ಟ್ ಕ್ವಶನ್ಗೆ ಸಾಗುವ ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೊಡಿದ ಅವನು ಕ್ವಶನ್ ಇದು ನೋಡಿ ಒಂದು ಲಂಬಕೋನ ತ್ರಿಭುಜವನ್ನು ಅದರ ಪಾದಕ್ಕೆ ಲಂಬವಿರುವ ಒಂದು ಲಂಬಕೋನ ತ್ರಿಭುಜ ಇದೆ ಇಲ್ಲಿ ಕರೆಕ್ಟಾ ಅದರ ಪಾದಕ್ಕೆ ಲಂಬವಿರುವ ಈ ಪಾದಕ್ಕೆ ಲಂಬ ಯಾವ್ದಿದೆ ನೋಡಿ ಇದಕ್ಕೆ ಹೆಸರು ಕೊಡಿ ABC ಅಂತ ಹೆಸರು ಕೊಡಿ ಕರೆಕ್ಟಾ ಪಾದ BCಗೆ ಲಂಬವಿರುವ ಒಂದು ಬಾಹುವನ್ನು ಯಾವ ಬಾಹು ಲಂಬವಿದೆ AB ಬಾಹು ಏನಿದೆ ಇಲ್ಲಿ ಲಂಬವಿದೆ BCಗೆ ಕರೆಕ್ಟಾ ಅಕ್ಷವನ್ನಾಗಿಸಿ ತಿರುಗಿಸಿದಾಗ ಇದನ್ನ ಅಕ್ಷ ಮಾಡಿಕೊಂಡು ಇದನ್ನು ತಿರುಗಿಸಿ ಹೀಗೆ ತಿರುಗಿಸಿ ನೋಡಿ ಹೀಗೆ ತಿರುಗಿಸಿದಾಗ ಹೀಗೆ ತಿರುಗಿಸುವಂತಿದ್ದಾನ ಅವನು ಹೀಗೆ ತಿರುಗಿಸಿದಾಗ ಉಂಟಾಗುವ ಜ್ಯಾಮಿತಿಯ ಘನಾಕೃತಿ ಯಾವ ಆಕಾರ ಸಿಕ್ತು ನೋಡಿದ್ರೆ ಗೊತ್ತಾಗತ್ತೆ ಕರೆಕ್ಟ್ ಇದೆಯಲ್ಲ ಯಾವ ಆಕಾರ ಸಿಗುತ್ತೆ ಶಂಕುವಿನ ಆಕಾರ ಸಿಗುತ್ತೆ ಎಷ್ಟು ಸಿಂಪಲ್ ಆಗಿದೆ ನೋಡಿ ನಾನು ನಿಮಗೆ ಹೇಳೋ ಪ್ರತಿಯೊಂದು ಕೂಡ ನಾನು ಡಯಾಗ್ರಾಮ್ ಮುಖಾಂತರ ತಿಳಿಸ್ತಾ ಇದ್ದೀನಿ ಓಕೆ ಸೊ ಈ ಒಂದು ಸೆಷನ್ ಅಲ್ಲಿ 10 ಕ್ವಶನ್ ನೋಡಿದೀವಿ ಮುಂದಿನ ಸೆಷನ್ ನಾನು ನಾಳೆ ಹಾಕ್ತೀನಿ ಮತ್ತೆ ಅದರಲ್ಲಿ 10 ಕ್ವಶನ್ಸ್ ಇದೆ ಪೆಡಾಗಜಿನ ಆಮೇಲೆ ಮತ್ತೆ ಇನ್ಸರ್ಟ್ ಮಾಡ್ತೀನಿ ಹಾಕ್ತೀನಿ ಸೊ ಇಂದು 10 ಕ್ವಶನ್ ನಾಳೆ 10 ಕ್ವಶನ್ ಮತ್ತೆ ಪೆಡಾಗಜಿನ ಅದಕ್ಕೆ ಮತ್ತೆ ಬೇರೆ ಒಂದು ವಿಡಿಯೋ ಮಾಡ್ತೀನಿ ಓಕೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಪ್ರಾಬ್ಲಮ್ ಇದ್ರೂ ಕಮೆಂಟ್ ಮುಖಾಂತರ ತಿಳಿಸಿ ಓಕೆ ಥ್ಯಾಂಕ್ ಯು